ವೆಲ್ಕಮ್ ಟು ಅವರ್ ವಿ5 ಸ್ಟಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಸ್ಪೆಷಲ್ ಒಂದು ಐಟಮ್ ಮಾಡ್ತಾ ಇದ್ದೇವೆ. ಏನು ಪ್ರಶ್ನಿತಾ? ಕಬಾಬ್ ಯೂಸಿಂಗ್ ಪನೀರ್. ಓಕೆ, ಇದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ. ನಮಗೆ ಮೇಯ್ನ್ ಆಗಿ ಬೇಕಿರೋದು ಪನೀರ್, ಟರ್ಮರಿಕ್, ಗರಂ ಮಸಾಲ ಪೌಡರ್, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಮೆಣಸಿನ ಹುಡಿ, ಆಮೇಲೆ ಕಬಾಬ್ ಪೌಡರ್, ಆಮೇಲೆ ಸ್ವಲ್ಪ ಉಪ್ಪು, ಮತ್ತು ಜೀರಿಗೆ ಹುಡಿ, ಮತ್ತು ಪೆಪ್ಪರ್, ಆಮೇಲೆ ಸ್ವಲ್ಪ ಕರ್ಡ್ ಮತ್ತು ಡೆಕೋರೇಷನ್ಗೆ ಕರಿಬೇವಿನ ಎಲೆ. ಈಗ ನೆಕ್ಸ್ಟ್ ಸ್ಟೆಪ್ ಮಿಕ್ಸ್ ಮಾಡಲಿಕ್ಕೆಲ್ಲ ಮೊದಲಿಗೆ ಕರ್ಡ್ ಹಾಕಬೇಕು. ಆಮೇಲೆ ಇದಕ್ಕೆ ಕಬಾಬ್ ಪೌಡರ್. ಇದು ಕಬಾಬ್ ಅಂತ ಹೇಳಿದರೆ ಇದು ಚಿಕನ್ ಕಬಾಬ್ ಪೌಡರ್. ನಾವು ಇದರಲ್ಲಿ ವೆಜ್ ಕೂಡ ಮಾಡ್ಬೋದು. ಏನು ಪ್ರಶ್ನೆ? ಇದರಲ್ಲಿ ಎಂತ ನಾನ್ ವೆಜ್ ಅದೆಂತ ಇಲ್ಲ, ಮಸಾಲೆ ಇದೆ. ಮಸಾಲ ಮಾತ್ರ ವೆಜ್. ಇಷ್ಟು ಹಾಕಬೇಕು. ಆಮೇಲೆ ಇದಕ್ಕೆ ಗರಂ ಮಸಾಲ ಹಾಕಬೇಕು ಸ್ವಲ್ಪ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್. ಯಾಕಂತ ಹೇಳಿದರೆ ಕಬಾಬ್ ಪೌಡರಲ್ಲಿ ಅದರಲ್ಲಿ ಖಾರ ಇರ್ತದೆ, ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್. ನಿಮಗೆ ಖಾರ ಬೇಕಿಲ್ಲ ಅಂತ ಹೇಳಿದರೆ ಬೇಡ, ಸ್ಕಿಪ್ ಮಾಡ್ಬೋದು ಇದನ್ನು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ತುಂಬ ಟೇಸ್ಟ್ ಕೊಡ್ತದೆ ಕಬಾಬಿಗೆ. ನಾವು ಚಿಕನ್ ಕಬಾಬ್ ಮಾಡುವಾಗ ಸಹ ಇದನ್ನು ಹಾಕ್ತೇವೆ. ಇದು ತುಂಬ ಟೇಸ್ಟ್ ಕೊಡ್ತದೆ. ಆಮೇಲೆ ಇದು ಜೀರಾ ಪೌಡರ್, ಜೀರಾ ಪೌಡರ್ ಸ್ವಲ್ಪ ಹಾಕು. ಹಾಕು. ಆಮೇಲೆ ಇದು ಕೊರಿಯಾಂಡರ್ ಪೌಡರ್, ಕೊರಿಯಾಂಡರ್ ಪೌಡರ್. ಸ್ವಲ್ಪ ಕೊರಿಯಾಂಡರ್ ಪೌಡರ್. ಆಮೇಲೆ ಪೆಪ್ಪರ್ ಪೌಡರ್, ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಬೇಕು, ಖಾರ ಇರ್ತದೆ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಕಬಾಬ್ ಪೌಡರ್ ಉಪ್ಪು ಇರ್ತದೆ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕಬೇಕಾಗ್ತದೆ. ಸ್ವಲ್ಪ ಹಾಕಬೇಕು, ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೇಕು ಸ್ವಲ್ಪ. ಆಮೇಲೆ ನಮ್ಮದು ಮೇನ್ ಇಂಗ್ರೀಡಿಯೆಂಟ್ ಏನಂತ ಹೇಳಿದರೆ ಪನೀರ್. ಇದನ್ನು ಹಾಕಬೇಕು. ಅದಕ್ಕಿಂತ ಮುಂಚೆ ಇದನ್ನು ಮಿಕ್ಸ್ ಮಾಡಬೇಕು. ಪನೀರ್ ಹಾಕೋದಕ್ಕಿಂತ ಮುಂಚೆ ಮಿಕ್ಸ್ ಮಾಡಬೇಕು. ಆಮೇಲೆ ಪೇಸ್ಟ್ ಥರ ಆಗಬೇಕು. ಆಮೇಲೆ ಪನೀರ್ ಹಾಕಿದರೆ ಆಯಿತು. ಪನೀರ್ ಹಾಕಿ ಇದನ್ನೊಂದು 10 ನಿಮಿಷ ಆದರೂ ಮ್ಯಾರಿನೇಟ್ ಮಾಡಿ ಇಡಬೇಕಾಗ್ತದೆ. ಯಾಕಂತ ಹೇಳಿದರೆ ಆ ಪನ್ನೀರ್ ಆ ಮಸಾಲನ್ನೆಲ್ಲ ಅಬ್ಸರ್ವ್ ಮಾಡಬೇಕಾಗ್ತದೆ. ಹಾಗಾಗಿ ಪನ್ನೀರನ್ನು ಸ್ವಲ್ಪ ಒಂದು 10 ನಿಮಿಷ ಇದರಲ್ಲಿ ಮ್ಯಾರಿನೇಟ್ ಮಾಡಿ ಇಡಬೇಕು. ನಿಮಗೆ ಈಗಲೇ ಘಮ ಘಮ ಸ್ಮೆಲ್ ಎಲ್ಲ ಬರ್ತದೆ. ಇನ್ನು 10 ನಿಮಿಷ ಬಿಟ್ಟು ನಾವು ಫ್ರೈ ಮಾಡ್ತೇವೆ. ಈಗ ನೋಡಿ ಫ್ರೆಂಡ್ಸ್, ಪನೀರ್ ಕಬಾಬ್ ಮಾಡಲಿಕ್ಕೆ ನಾವೊಂದು ಪ್ಯಾನ್ ಇಟ್ಟಿದ್ದೇವೆ. ಇದಕ್ಕೆ ಎಣ್ಣೆ ಹಾಕಬೇಕು. ಇವತ್ತು ನಾವು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇವೆ. ಓಕೆ, मतलबी हो जा जरा, मतलबी दुनिया की सुनता है क्यों खुद की. मतलबी हो जा जरा, मतलबी दुनिया की सुनता है क्यों खुद की. ಈಗ ನೋಡಿ ನಮ್ಮ ಸೂಪರ್ ಟೇಸ್ಟಿ ಆಗಿರುವಂತಹ ಪನೀರ್ ಕಬಾಬ್ ರೆಡಿ. ಹಾಗೆ ಪ್ರಸಿದ್ಧ ಟೇಸ್ಟ್ ಮಾಡಿ ಹೇಳ್ತೀಯಾ ಹೇಗೆ ಅಂತ? मतलबी हो जा जरा, मतलबी दुनिया की सुनता है क्यों खुद की. ಇದು ಹೊರಗಿಂದ ಕ್ರಂಚಿ ಆಗಿದೆ, ಒಳಗಿಂದ ಸ್ವೀಟ್ ಮತ್ತು ಸಾಫ್ಟ್ ಆಗಿದೆ. ನಿಮಗೆ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಮಾಡಬಹುದು. ತುಂಬ ರುಚಿಯಾಗಿರ್ತದೆ. ಕಬಾಬ್ ಥರವೇ ಇದೆ. ಓಕೆ, ನಂಗೊಂದು ಪ್ಲೀಸ್. ವೆರಿ ಟೇಸ್ಟಿ ಆಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನಮ್ಮದು ಕಬಾಬ್ ಪನೀರ್ ಕಬಾಬ್ ಎಲ್ಲ ಖಾಲಿ ಆಯಿತು. ಹಾಗೆ ಮಸಾಲ ಉಳಿದಿದೆ.
ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಬಾಯ್ ಬಾಯ್.